ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಇನ್ನೇನು ಐಪಿಎಲ್ ಕ್ರಿಕೆಟ್ ಸೀಸನ್ ಶುರುವಾಗಲಿದೆ. ಮ್ಯಾಚ್ ಹೇಗಿರುತ್ತೋ ಗೊತ್ತಿಲ್ಲ, ಆದರೆ ಟಿಕೆಟ್ನಲ್ಲೇ ಕೆಲವು ವಿಶೇಷತೆಗಳಿವೆ. ಏನಪ್ಪಾ ಅಂಥ ವಿಶೇಷ ಅಂತೀರಾ? ಇಲ್ಲಿದೆ ಅದರ ಡೀಟೇಲ್ಸ್. ಈ ಬಾರಿ ಐಪಿಎಲ್ ನೋಡಲು ಟಿಕೆಟ್ ಖರೀದಿಸ್ತಾ ಇದ್ದೀರಾ? ಹಾಗಾದ್ರೆ ಅದರಲ್ಲಿ ಒಂದು ಸ್ಪಷ್ಟ ಸೂಚನೆ ಇದೆ ನೋಡಿ. ಅದರಲ್ಲಿ ಹೇಳಿರುವಂತೆ ಪಾಯಿಂಟ್ ಎಂಬ ಸಾಫ್ಟ್ವೇರ್ ಅನ್ನ ಒಮ್ಮೆ ಡೌನ್ಲೋಡ್ ಮಾಡಿಕೊಂಡ್ರೆ ಸಾಕು. ಮ್ಯಾಚ್ ನಡೆಯೋ ದಿನ ಆ ರಸ್ತೆಯ ಟ್ರಾಫಿಕ್ ಹೇಗಿದೆ, ಸ್ಟೇಡಿಯಂ ಇರೋದೆಲ್ಲಿ, ನೀವು ಎಲ್ಲಿ ಕಾರನ್ನ ಪಾರ್ಕ್ ಮಾಡಬೇಕು, ಈ ಎಲ್ಲಾ ವಿವರಗಳು ನಿಮ್ಮ ಮೊಬೈಲ್ನಲ್ಲೇ ದೊರೆಯುತ್ತೆ. ಅಂದಹಾಗೆ ಟೆಲಿಬ್ರಹ್ಮ ಅನ್ನೋ ಬೆಂಗಳೂರಿನ ಕಂಪನಿ ಈ ತಂತ್ರಜ್ಞಾನವನ್ನ ರೂಪಿಸಿದೆ. ಟೆಕ್ನಾಲಜಿ ಬಂದು ಪಾಯಿಂಟ್ ಅಂತ ಬೇಸಿಕಲಿ ವಾಟ್ ವಿ ಡೂ ಇಸ್ ಇಟ್ ಕ್ಯಾಪ್ಚರ್ಸ್ ದ ಇಮೇಜ್, ಒಂದು ಇಮೇಜ್ ಕ್ಯಾಪ್ಚರ್ ಮಾಡುತ್ತೆ ಆ್ಯಂಡ್ ಇಟ್ ಗಿವ್ಸ್ ಯು ರೆಲೆವೆಂಟ್ ಇನ್ಫಾರ್ಮೇಷನ್. ಸೊ ನಾವು ಇವಾಗ RCBಗೆ ಏನು ಮಾಡಿದ್ದೀವಿ ಅಂದರೆ ಈ ಟಿಕೆಟ್ನಲ್ಲಿ ನಾವು ಎಲ್ಲ ಮೆನ್ಷನ್ ಮಾಡಿದ್ದೀವಿ. ಪೀಪಲ್ ಕ್ಯಾನ್ ಡೌನ್ಲೋಡ್ ಇಟ್ ಆ್ಯಂಡ್ ಅವ್ರಿಗೆ ತುಂಬ ಯುಟಿಲಿಟೀಸ್ ಇದೆ ಈ ಆ್ಯಪಿಂದ. ದಿಲ್ ಬಿ ಏಬಲ್ ಟು ಸಿ ದ 3D ಮಾಡೆಲ್ ಆಫ್ ದ ಸ್ಟೇಡಿಯಂ. ಇನ್ನು ಟಿಕೆಟ್ ಅನ್ನ ಮೊಬೈಲ್ ಕ್ಯಾಮೆರಾ ಮೂಲಕ ನೋಡಿದ್ರೆ ಇಡೀ ಸ್ಟೇಡಿಯಂೇ 3D ಆಂಗಲ್ ನಲ್ಲಿ ಕಾಣುತ್ತೆ. ಟಿಕೆಟ್ ಮೇಲೆ ಕ್ಲಿಕ್ಕಿಸುವ ಮೂಲಕವೇ RCB ಹೆಸರಿನ ಟಿ ಶರ್ಟ್, ಹ್ಯಾಟ್ ಕೊಳ್ಳಬಹುದು. ಇದು ಚೆನ್ನಾಗಿದೆ ಟಿಕೆಟ್ ಆಗ್ಮೆಂಟೇಷನ್ ಮಾಡಿರೋದು. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಲಾಸ್ಟ್ ಇಯರ್ದ IPL ಥ್ರಿಲ್ಲಿಂಗ್ ಮ್ಯಾಚಸ್ ಎಲ್ಲ ಗೊತ್ತಾಗುತ್ತೆ, ಮತ್ತು ಈ ವರ್ಷದ ವೀಡಿಯೋಸ್ ಎಲ್ಲ ನೋಡ್ಬೋದು. ಮತ್ತು ಕನ್ಸ್ಯೂಮರ್ಸ್ ಪ್ರಕಾರ ಏನು ಯೂಸ್ ಆಗುತ್ತೆ ಅಂದರೆ ಎಲ್ಲಿ ಕಾರ್ ಪಾರ್ಕ್ ಮಾಡ್ಬೋದು, ಹೇಗೆ ಡೈರೆಕ್ಷನ್ಸ್ ಎಲ್ಲ ಕೊಡುತ್ತೆ ಗೂಗಲ್ ಮ್ಯಾಪ್ಸಿಂದ. ಮತ್ತು ಕ್ಯಾಬ್ಸ್ ಎಲ್ಲ ಆನ್ ದ ವೇ ಕಾಲ್ ಮಾಡ್ಬೋದು. ಅಪ್ಲಿಕೇಶನ್ ಸ್ಕ್ಯಾನ್ ಮಾಡಿದ ತಕ್ಷಣ ಕ್ಯಾಬ್ ಅವ್ರಿಗೆ ಫೋನ್ ಮಾಡ್ಬೋದು, ಈ ಥರ ಇದ್ದೀನಿ, ಇಲ್ಲಿದ್ದೀನಿ ಬನ್ನಿ ಅಂತ. ಸೊ ತುಂಬ ಯೂಸ್ಫುಲ್ ಆಗಿದೆ ಮೇಡಮ್ ಇನ್ಫಾರ್ಮೇಷನ್. ಒಟ್ನಲ್ಲಿ ನಿಮ್ಮ ಬಳಿ IPL ಟಿಕೆಟ್ ಹಾಗೂ ಒಂದು ಮೊಬೈಲ್ ಇದ್ರೆ ಸಾಕು, ಗೊಂದಲವಿಲ್ಲದೆ ಮ್ಯಾಚ್ ನೋಡಬಹುದು. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಂಜು ಜೊತೆ ರಜನಿ MG, ಸುವರ್ಣ ನ್ಯೂಸ್. ಲೇಖಕ HM ಕಲಸಿಯವರ ಹವ್ಯಕ ಇತಿಹಾಸ ದರ್ಶನ ಹಾಗೂ ಡಾಕ್ಟರ್ ಸೂರ್ಯನಾರಾಯಣ ಭಟ್ಟ ಹಿತ್ಲಳ್ಳಿಯವರ ಸಂಸ್ಕೃತ ಅನುವಾದ ಪಾರ್ವತಿ ರುಕ್ಮಿಣಿಯಮ ಕೃತಿಗಳು ಇವತ್ತು ಲೋಕಾರ್ಪಣೆಗೊಂಡಿವೆ. ಅಖಿಲ ಹವ್ಯಕ ಮಹಾಸಭಾ ಸಂಘದ ಸಂಸ್ಥಾಪನೋತ್ಸವ ಸಮಾರಂಭದ ಹಿನ್ನೆಲೆಯಲ್ಲಿ ಮಲ್ಲೇಶ್ವರಂನಲ್ಲಿ ಇವತ್ತು ಕೃತಿಗಳ ಬಿಡುಗಡೆ ನಡೆಯಿತು. ಕಾರ್ಯಕ್ರಮದಲ್ಲಿ ಬಳ್ಳಾರಿ ವಿಜಯನಗರದ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಮಂಜಪ್ಪ ಡಿ ಹೊಸ್ಮನೆ ಭಾಗವಹಿಸಿದರು. ಹವ್ಯಕರ ಇತಿಹಾಸ ಅದನ್ನು ನಾನು ಬರೆದಿದ್ದೇನೆ. ಹವ್ಯಕರ ಜೀವನ ಚರಿತ್ರೆ ಏನು, ಅವರು ಎಲ್ಲಿಂದ ಬಂದರು, ಹವ್ಯಕ ಎನ್ನುವ ಹೆಸರು ಯಾಕೆ ಬಂತು, ಅದಕ್ಕೆ ಕಾರಣ ಏನು, ಈ ವಿಚಾರಗಳನ್ನೆಲ್ಲ ಒಳಗೊಂಡಂತಹ, ಅದಕ್ಕೆ ಅನುಮಾನಕ್ಕೆ ಆಸ್ಪದ ಇಲ್ಲದೇ ಇರತಕ್ಕಂತಹ ಹವ್ಯಕ ಎನ್ನುವ ಹೆಸರು ಯಾಕೆ ಬಂತು ಅಂತ ಹೇಳೋದು, ಮತ್ತು ಹವ್ಯಕರು ಯಾವ ಐಚ್ಛತ್ರದಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ, ಯಾವ ಐಚ್ಛತ್ರದಿಂದ ಬಂದರು ಅಂತ ಹೇಳೋದಕ್ಕೆ ನಿರ್ಣಾಯಕವಾದಂತಹ ಒಂದು ಆಧಾರ ಸಹಿತವಾದಂತಹ ಒಂದು ವಿಚಾರವನ್ನು ಈ ನನ್ನ ಇವತ್ತು ಕ್ರಿಶ್ಚಿಯನ್ನರಿಗೆ ಸಂಭ್ರಮದ ದಿನ, ಅಂದರೆ ಈಸ್ಟರ್ ಹಬ್ಬದ ಸಂಭ್ರಮ. ಇದಕ್ಕೆ ಅಂತಾನೆ ಖಾಸಗಿ ಹೋಟೆಲ್ ಒಂದರಲ್ಲಿ ಫುಡ್ ಫೆಸ್ಟಿವಲ್ ಏರ್ಪಡಿಸಲಾಗಿತ್ತು. ವಿವಿಧ ರುಚಿ ಕಂಡ ಜನರು ಫುಲ್ ಖುಷಿಯಾದರು. ಇಲ್ಲದೆ ಅದರ ಝಲಕ್. ಮಾರತ್ಹಳ್ಳಿಯ ಹೋಟೆಲ್ ಒಂದರಲ್ಲಿ ನಡೆದ ಈಸ್ಟರ್ ಫುಡ್ ಫೆಸ್ಟ್ ಝಲಕ್ಕಿದು. ಸಾಂಪ್ರದಾಯಿಕವಾಗಿ ಈಸ್ಟರ್ ಹಬ್ಬವನ್ನ ತಮ್ಮ ಮನೆ, ಹೋಟೆಲ್ಗಳಲ್ಲಿ ಆಚರಿಸುತ್ತಾರೆ. ಸಿಹಿ ತಿನಿಸು ಮಾಡಿ ಹಬ್ಬಕ್ಕೆ ವಿಶೇಷ ಸಾಂಪ್ರದಾಯಿಕ ಮೆರುಗು ಕೊಡ್ತಾರೆ. ಈ ಹೋಟೆಲ್ನಲ್ಲಿ ಕೂಡ ಇವತ್ತು ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಟೇಸ್ಟ್ ಎಲ್ಲ ಮೈಂಡಲ್ಲಿ ಇಟ್ಬಿಟ್ಟು ಎಲ್ಲ ಸ್ಪೆಷಲ್ ಮೆನು ಮಾಡಿದ್ದೀವಿ. ಅಂದರೆ ಪೋಕ್ ಲೆಗ್ಸ್ ಇದೆ, ಅದು ಸ್ಟಫ್ಟು, ಮತ್ತು ಲ್ಯಾಮ್ ಶಾಂಕ್ಸ್ ಇದೆ. ಹಂಗೆ ಒಂದು ವಾರ ಮುಂಚೆನೇ ಎಲ್ಲ ಟ್ರಯಲ್ ಮಾಡಿ 10 ಸತಿ ಟ್ರಯಲ್ ಮಾಡಿ ಈ ಕಾನ್ಸೆಪ್ಟ್ಗೆ ಬಂದಿದ್ದೀವಿ ನಾವು. ಅದಕ್ಕೆಲ್ಲ ಸ್ಪೆಷಲ್ ಮಾಡಿದ್ದೀವಿ. ಸ್ಯಾಲೆಡ್ಸಲ್ಲಿನೇ ತುಂಬ ಸ್ಪೆಷಲ್ ಇದೆ. ಎಗ್ಸ್, ಈಸ್ಟರ್ ಎಗ್ಸಲ್ಲಿ ಸ್ಟಫ್ ಮಾಡಿದ್ದೀವಿ. ಚಿಕನ್, ದಿಲ್ ಲೀವ್ಸ್ ಎಲ್ಲ ಮಾಡಿಬಿಟ್ಟು ಅದಕ್ಕೆ ಒಳ್ಳೆ ಟೇಸ್ಟ್ ಬರ್ತಾ ಇದೆ. ಇನ್ನು ಪ್ರಾಚೀನ ಕಾಲದ ಗ್ರೀಕರು, ಆಂಗ್ಲೋ ಇಂಡಿಯನ್ನರ ತಿಂಡಿ ತಿನಿಸು ಪ್ರದರ್ಶನಕ್ಕೆ ಇಡಲಾಗಿತ್ತು. ಈಸ್ಟರ್ ಹಬ್ಬಕ್ಕೆಂದೇ ತಯಾರಿಸಲಾದ ಈ ಫುಡ್ ಫೆಸ್ಟ್ ನಲ್ಲಿ 100 ಜನ ಭಾಗವಹಿಸಿದ್ರು. ಟೇಸ್ಟ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಈವನ್ ಪಿಜ್ಜಾಸ್ ಮೈ ಡಾಟರ್ ಇಸ್ ಎಂಜಾಯಿಂಗ್ ಅ ಲಾಟ್. ಇಟ್ಸ್ ರಿಯಲಿ ನೈಸ್. ಇಟ್ಸ್ ಅ ಗುಡ್ ಬ್ರೇಕ್ ಫ್ರಮ್ ಹೋಮ್. ಇವತ್ತು ಈಸ್ಟರ್ ಹಬ್ಬದ ಪ್ರಯುಕ್ತ ಚರ್ಚ್ಗಳಲ್ಲಿ ಪ್ರಾರ್ಥನೆ ಮೊಳಗ್ತಾ ಇದ್ರೆ, ಮನೆ, ಹೋಟೆಲ್ಗಳಲ್ಲಿ ಈಸ್ಟರ್ ಹಬ್ಬದ ಖಾದ್ಯಗಳು ಘಮಘಮಿಸುತ್ತಿದ್ವು. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ಅಂಜನ್ ಗೀತಾ, ಸುವರ್ಣ ನ್ಯೂಸ್.
ಬನ್ನೇರುಘಟ್ಟದ ಶ್ರೀ ಚಂಪಕಧಾಮ ಸ್ವಾಮಿಯ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಇವತ್ತು ಗ್ರಾಮಸ್ಥರು ತೇರು ಎಳೆಯುವ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಬಳಿಕ ವಿವಿಧ ಧಾರ್ಮಿಕ ಕಾರ್ಯಗಳು ನಡೆದವು. 1 ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತರು ಶ್ರೀ ಚಂಪಕಧಾಮ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಇನ್ನು ಈ ಜಾತ್ರೆಯ ಪ್ರಮುಖ ಆಕರ್ಷಣೆ ಅಂದರೆ ಮಂಗಳಮುಖಿಯರು. ಹೌದು, ಹೂ ಕಟ್ಕೊಂಡು ಮಂಗಳಮುಖಿಯರು ಕುಣಿತು ಸಂಭ್ರಮಿಸುತ್ತಾರೆ. ಜೊತೆಗೆ ಗಂಡಸರು ಹೆಣ್ಣು ವೇಷ ಧರಿಸಿ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವ ಬೆಗ್ಗಳಮ್ಮ ದೇವಸ್ಥಾನಕ್ಕೆ ಬಂದು ಹರಕೆ ತೀರಿಸುತ್ತಾರೆ. ಇದು ಇವತ್ತಿನ ಬೆಂಗಳೂರು ಫಸ್ಟ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.